Welcome back to class number 12. We are in the continuation of problems in integration, that to assignment objective questions. Yes, there is a problem number 41 here. In is given in terms of n and they are asking to find in minus 2. in minus 2. Nodi n place alli n minus 2 ಹಾಕಿದೀನಿ ಆಗಬಹುದಾ? And one more thing, sin c minus sin d ಫಾರ್ಮುಲಾ ಅಲ್ಲಿ ನಾವು ಅಪ್ಲೈ ಮಾಡಿದ್ವಿ ನೋಡ್ಕೊಳ್ಳಿ. ಎಸ್ ಇಲ್ಲಿ ನೋಡಿ, for both the integrals sin x is a common factor and your formula starts with sin c minus sin d 2 cos of c plus d by 2 into sin of c plus c minus d by 2 ಹೊರಗಡೆ ಬರೋದು ಬಿಡಲಿ. cos of yes, listen carefully, ಇಲ್ಲಿ nx plus nx minus 2x divided by 2 ಯಾವ ಸರ್ ಫಾರ್ಮುಲಾ? cos of c plus d by 2, c in the sense nx, d in the sense n minus 2 into x. n minus 2 into x multiplication ಮಾಡಿದ್ರೆ nx minus 2x ಬರುತ್ತೆ ಆಗಬಹುದಾ? yes, into this is the sin of nx minus nx plus 2x divided by 2 ಆಗಬಹುದಾ? yes, that is cos of listen carefully, nx plus nx how much? 2nx. 2nx ಇಲ್ಲಿ 2x ಇದೆ, ಇಲ್ಲಿ ಬರೋ 2nx ಅಲ್ಲಿ 2, ಇಲ್ಲಿರೋ 2x ಅಲ್ಲಿ 2 ಕಾಮನ್ ತೆಗೆದಾಕ್ಬಿಟ್ರೆ ಈ 2 ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ nx ಮೈನಸ್ 1x ಉಳಿತದೆ ಹೌದಾ? ಬೈ 2 ಕ್ಯಾನ್ಸಲ್ ಆಗ್ಬಿಟ್ಟದೆ. nx plus nx 2nx, 2 is common factor, 2 to get cancel, ಇಲ್ಲಿ ಕೂಡ 2 ಕಾಮನ್ ಬಂದು ಮೈನಸ್ x ಇರ್ತದೆ. ಆಮೇಲೆ ಇದು ಅಷ್ಟೇ, nx get cancel, ಮತ್ತೆ sin of 2x ಕ್ಯಾನ್ಸಲ್ ಆಗಿಬಿಡುತ್ತೆ ಡಿವೈಡೆಡ್ ಬೈ sin x ಹೋಲ್ ಥಿಂಗ್ ಇಂಟು dx, ಅಲ್ಲಿಗೆ 2 ಇಂಟು ಅಗೈನ್ ಕ್ಯಾನ್ಸಲ್ ಆಗಿ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಕಾಸ್ ಮಾತ್ರ ಉಳಿದಿದೆ, ಬಟ್ ಇಲ್ಲಿ ಒನ್ ಥಿಂಗ್ ಹ್ಯಾವ್ ಟು x ಇಸ್ ಕಾಮನ್ ಫ್ಯಾಕ್ಟರ್ ಅಂಡ್ ಇಟ್ ಇಸ್ ಅ ಥೀಟಾ ಕೋಎಫಿಷಿಯಂಟ್, x ಕೋಎಫಿಷಿಯಂಟ್ ಇಸ್ n minus 1, ಅಲ್ಲಿಗೆ 2 divided by n minus 1. if it is integration, x coefficient n minus 1 should be divisible. if it is a differentiation, we have to multiply n minus 1 into the total answer ಅಲ್ವಾ? ಇದು ಇಂಟಿಗ್ರೇಷನ್ ಆಗಿದ್ದರಿಂದ n minus 1 ಡಿವೈಡ್ ಮಾಡ್ತೀವಿ. ಫಾರ್ಮುಲಾಸ್ ಮರ್ತಿರ್ತೀರಿ ನೀವು, ಯಾವ ಫಾರ್ಮುಲಾ ಅಂದ್ರೆ ಆ ಫಾರ್ಮುಲಾ ಹಾಕಂಗಿಲ್ಲ. ಮತ್ತು ಆಪ್ಷನ್ಸ್ ಅಲ್ಲಿ ಈ ಎಕ್ಸ್ ಏನೋ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ರು ಸ್ವಲ್ಪ ನೋಡಿ ಬರ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಪ್ರಾಬ್ಲಮ್ ನಂಬರ್ 41. ಎಸ್ ಆಗ್ಬೋದಾ? ಎಸ್, 3 more problems are there here, 42, 43 and 44. yes, this is a standard problem. In place of sin square x, if you have cos square x and upper limit is important, 0 to pi by 2, upper limit pi by 2 ಇರಬೇಕು, lower limit 0 ಇರಬೇಕು. this is a fourth property ಮೇಲೆ ಆನ್ಸರ್ ಬರುತ್ತೆ ಪ್ರಾಬ್ಲಮ್ pi by 4. this type of all problems the final answer will be pi by 4. ತುಂಬಾ ಪ್ರಾಬ್ಲಮ್ಸ್ ಒಂದೇ ಕಡೆ ಇದೆ, ಒಂದು 6-7 ಪ್ರಾಬ್ಲಮ್ಸ್ ನಾವು ಸುಮಾರು ಪ್ರಾಬ್ಲಮ್ಸ್ ಮಾಡಿದ್ದೀವಿ. yes, then come to 43. it is a theory based problem. sin inverse x is equal to t ತಗೋಬೇಕು, ಆಗ ರೂಟ್ ಆಫ್ 1 minus x square is equal to dt ಬರುತ್ತೆ ಹೌದಾ? ಆಗ ಆನ್ಸರ್ ನಮಗೆ ಟಿ ಸ್ಕ್ವೇರ್ ಇಂಟು ಡಿ ಟಿ ಬರುತ್ತೆ. ಲಿಮಿಟ್ಸನ್ನು ಚೇಂಜ್ ಮಾಡಿಕೊಳ್ಳೇಬೇಕು ಅಂತೇನಿಲ್ಲ. ನೀವು ಫಾರ್ ಥಿಯರಿ ಎಕ್ಸಾಮಿನೇಷನ್ ಇಫ್ ಯು ಟೇಕ್ ಸಬ್ಸ್ಟಿಟ್ಯೂಷನ್ ಯು ಶುಡ್ ಫೈಂಡ್ ಔಟ್ ದ ನ್ಯೂ ಲಿಮಿಟ್ಸ್. CET examination is not according to scheme of evaluation. The final answer is important. ಹಾಗಾದ್ರೆ ನಾನು ಏನು ಮಾಡ್ತೇನೆ, ಇದು t cube by 3 ಅಂತ ಕೊಟ್ಬಿಟ್ಟು ಅಂದರೆ sin inverse x by 3 ಅಂತ ಮತ್ತೆ ನೋಡಿ, ಮತ್ತೆ ಟಿ ವ್ಯಾಲ್ಯೂ ವಾಪಸ್ ಕೊಟ್ಕೊಂಡಿದ್ದೀನಿ ನಾನು ಆಗ್ಬೋದಾ? ಟಿ ವ್ಯಾಲ್ಯೂನ ವಾಪಸ್ ಕೊಟ್ಕೊಂಡಿದ್ದೀನಿ. sin inverse x ಹೋಲ್ ಕ್ಯೂಬ್ ಬರೋದಿಲ್ಲಿ, ಮರ್ತಿದ್ದೀನಿ ಇಲ್ಲಿ ಹೌದಾ? ಟಿ ವ್ಯಾಲ್ಯೂ ಏನಾಗಾದ್ರೆ sin inverse x ವಾಪಸ್ ಕೊಡ್ಬೋದು ಸರ್, ನಾವು ಲಿಮಿಟ್ಸ್ ಚೇಂಜ್ ಮಾಡಿಲ್ಲ ಅದಕ್ಕೆ ಕೊಡ್ತಾ ಇದ್ದೀವಿ. ಬಟ್ if you find new limit after taking substitution, you should not substitute the value of t. ಚೆನ್ನಾಗಿ ನೆನಪಿರಲಿ, ನಾನೇನು ಕನ್ಫ್ಯೂಸ್ ಮಾಡಿಸ್ತಾ ಇಲ್ಲ. ಡೋಂಟ್ ಫೀಲ್ ಆಸ್ ಇಟ್ ಇಸ್ ಎ ಕನ್ಫ್ಯೂಷನ್. ನಾವು ಥಿಯರಿಯಲ್ಲಿ ಎಕ್ಸಾಮಿನೇಷನ್ ಏನು ಮಾಡ್ತೇವೆ, ಒನ್ಸ್ ಟಿ ತಗೊಂಡ್ಬಿಟ್ರೆ ಲಿಮಿಟ್ಸ್ ಅಕಾರ್ಡಿಂಗ್ ಟು 3 ಮಾಡೋಣ ಬಿಡ್ರಿ, ಯಾಕೆ ಸುಮ್ಮನೆ. ಎಸ್, ಇಫ್ ಯು ಫೀಲ್ ಕನ್ಫ್ಯೂಷನ್ ಐ ವಿಲ್ ಗೋ ಥ್ರೂ ಥಿಯರಿ. sin inverse x = t ತಗೊಂಡಾಗ sin inverse x = t ತಗೊಂಡಾಗ ಪ್ರಾಬ್ಲಮ್ಮು dt is equal to 1 by differentiation of sin inverse x ಏನು 1 by root of 1 minus x square dx ಅದೆಲ್ಲ ಸರಿ ಡೀಟೇಲ್ ಸೇರ್ಕೊಂಡ್ಬಿಡ್ತು. if you take x is equal to 1, sin inverse 1 is pi by 2, new limits are pi by 2. ನೋಡಿ ಇಲ್ಲಿ ಏನಿತ್ತು 0 to 1, sin inverse x ಜಾಗದಲ್ಲಿ 1 ಕೊಟ್ಟಾಗ 90 ಡಿಗ್ರಿ, ಇದು 0 ಹಾಗೆ ಇರುತ್ತೆ. ಈಗ ಬೇಕಾದ್ರೆ t cube by 3. now you don't substitute the value of t because these limits are t limits.
ಆವಾಗಲೇ ಏನು ಮಾಡಿದ್ದೆ ಸರ್, ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಟಿ ಎಕ್ಸ್ ಲಿಮಿಟ್ಸ್ನ ವಾಪಸ್ ಕರ್ಕೊಂಡಿದ್ದೆ. ಹ್ಯಾಕ್ ಮಾಡಿದ್ರೆ ಕರೆಕ್ಟೇ. ಬಟ್ ಇಲ್ಲಿ 1/3 ಇರುತ್ತೆ. ಇಲ್ಲಿ ನೋಡಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟಿ? 5/2 ಹೋಲ್ ಕ್ಯೂಬ್ ಅಲ್ವಾ? 5/2 ಹೋಲ್ ಕ್ಯೂಬ್ ಇನ್ ದ ಸೆನ್ಸ್ ಇಲ್ಲಿ ನೋಡಿ 5/2 ಹೋಲ್ ಕ್ಯೂಬ್, ಹೋಲ್ ಸ್ಕ್ವೇರ್ ಅಲ್ಲ. ನಾನು ಆಗಲೇ ಆಪ್ಷನ್ನಲ್ಲಿ ಏನಾದರೂ ಹೋಲ್ ಸ್ಕ್ವೇರ್ ಹೇಳಿದ್ದೇನೆ, ಬಟ್ ಇಲ್ಲಿರೋದು ಕೂಡ ಎಸ್ ಸ್ಕ್ವೇರ್ ಇದೆ, ಕ್ಯೂಬ್ ಇದೆ. ಮೋಸ ಹೋಗ್ಬಿಡ್ತಾ ಇದ್ವು. ಇಲ್ಲಿ ಆನ್ಸರ್ ತಪ್ಪು ಬರ್ದೇನೆ, ಇಟ್ ಇಸ್ ಎ ಕ್ಯೂಬ್. ಆಗ್ಬೋದಾ? ಎಸ್ 5 ಕ್ಯೂಬ್ ಡಿವೈಡೆಡ್ ಬೈ 8 4s 24 ಅದು ಬರುತ್ತೆ ಆನ್ಸರಲ್ಲಿ. ಆಗಲೇ ನಾನು 5² 24 ಅಂತ ಬರ್ತಿದ್ದೆ. ಇಲ್ಲಿ ನಮಗೆ ಕ್ಯೂಬ್ ಬರೋದು ಆ್ಯಕ್ಚುಲ್ ಆಗಿ 2 ಕ್ಯೂಬ್ 8 ಆಗುತ್ತೆ. 8 3 24. ನಾವು ಆನ್ಸರ್ ಫಾರ್ ದ ಪ್ರಾಬ್ಲಮ್ ನಂಬರ್ 43 ಸೈನ್ ಇನ್ವರ್ಸ್ ಎಕ್ಸ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ಮೇಲೆ ವಿ ಗೆಟ್ 5 ಕ್ಯೂಬ್ ಬೈ 24. ಇಲ್ಲಷ್ಟೇ ಸೈನ್ ಟಿ ಇಸ್ ಈಕ್ವಲ್ಸ್ ಟು ಟಿ ಡಿನಾಮಿನೇಟರ್ಲಿ. ಹೌದಾ? ಆಗ ಡಿಫ್ರೆನ್ಸಿಯೇಷನ್ ನಮಗೆ ಕರೆಕ್ಟಾಗಿ ಇಲ್ಲೂ ಕೂಡ ಅಷ್ಟೇ. ಇಫ್ ಯು ವಾಂಟ್ ಟು ಚೇಂಜ್ ದ ಲಿಮಿಟ್ಸ್ ಯು ಕ್ಯಾನ್ ಚೇಂಜ್. ಅಪ್ಪರ್ ಲಿಮಿಟ್ 44 ಅಲ್ಲಿ ಏನಿದೆ, ಅಪ್ಪರ್ ಲಿಮಿಟ್ 90 ಡಿಗ್ರಿ ಇದೆ. ಸೊ ಸೈನ್ 90 1 ಇದು 0. ಇದು ಡಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ. ಹೌದಾ? ಅಲ್ಲಿ ಏನಾಗುತ್ತೆ? ಇದು ಸೈನ್ ಇನ್ವರ್ಸ್ ಆಫ್ ಟಿ ಬೈ 2 0 to ಎಸ್ 0 to 1 ನ್ಯೂ ಲಿಮಿಟ್ಸ್ ಆರ್ 0 to 1. ಎಸ್ ಆಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಸ್? ಇಟ್ ಇಸ್ ಎ yes, correct. If you put t is equal to 1, we get sin inverse 1/2. Sin inverse 1/2 how much? 30 degree. 30 degree can be written as 100%, 5/6. So these are the answer for the problem numbers 42, 43, 44. Agboda? Yes. Yes, two more problems, 45 and 46. Yes, come to the problem number 45. It is also theory based. I have written e power 2x as e power x whole square. ಎಸ್ ಯಾಕೆ ಈ ರೀತಿ ಮಾಡಿದೆ? ಇ ಪವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತಗೊಂಡ್ರೆ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬರುತ್ತೆ. ಎನಿಥಿಂಗ್ ಚೇಂಜಸ್ ಇನ್ ಲಿಮಿಟ್ಸ್ 100%. ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ, ಇ ಪವರ್ ಇನ್ಫಿನಿಟಿ ಅಗೈನ್ ಇನ್ಫಿನಿಟಿ. ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಇ ಪವರ್ 0 1 ಬರ್ಕೋಬೇಕು. ಗೊತ್ತಾಗ್ತದೆಯಾ? ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇ ಪವರ್ 0 ಅಂತ ಬರ್ಕೊಂಡ್ರೆ ಆನ್ಸರ್ ಹೊರಟೋಗುತ್ತೆ. ಆ ಕಾರಣಕ್ಕೆ ಪ್ರಾಬ್ಲಮ್ ಅನ್ನು ಮಾಡ್ತಾ ಇದ್ದೀನಿ. ಎಸ್ ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ದಟ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಫ್ರಮ್ 1 to ಇನ್ಫಿನಿಟಿ. ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ 5/2 ಅಲ್ವಾ? ಮೈನಸ್ ಟ್ಯಾನ್ ಇನ್ವರ್ಸ್ 1 5/4. ಇದನ್ನ ಎಲ್ಸಿಎಂ ತಗೊಂಡು ತಪ್ಪು ಮಾಡೋ ಬದಲು ಇದು 90 ಆಗುತ್ತೆ, ಇದು 45 ಆಗುತ್ತೆ ನೋಡಿ. 90 minus 45 ಹೀಗಾಗಿ 45. ಸೊ 5/4 ಇದಷ್ಟೇ. We cannot write it as a 5/4 because limits are not 0 to 5/2. Instead of these limits, if we have 0 to 5/2, we can easily write cos square x is equal to 5/4. 0 to 5/2. ಎಸ್ ಈಗ ಏನು ಮಾಡ್ಬೇಕು ಸರ್? ಐಡಿಯಾ ಹೇಳ್ಕೊಡ್ತೀನಿ, ನಿಮ್ಮದೇ ನೀವೇ ಮಾಡ್ಕೋಬೇಕು. ಎಸ್ ಇದಕ್ಕೆ ಫಾರ್ಮುಲಾ ಬರ್ತಿದ್ದೀನಿ. ದಿಸ್ ಇಸ್ ನಾಟ್ ಇಂಟಿಗ್ರೇಷನ್ ಫಾರ್ಮುಲಾ, ದಿಸ್ ಇಸ್ ಜಸ್ಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಆಗ್ಬೋದಾ? ಫಾರ್ಮುಲಾ ಬರ್ಕೊಂಡಿದ್ದೀನಿ. ಇಲ್ಲಿ ಹಾಫ್ ಆಚೆ ಬರುತ್ತೆ 1 into dx plus integral of cos 2x into dx. ಲಿಮಿಟ್ಸ್ ಫ್ರಮ್ 45 to 60. ನೀವು ಮತ್ತೆ ರೇಡಿಯನ್ಸ್ ಅಲ್ಲೇ ಬರೀಬೇಕಾಗುತ್ತೆ ಲಿಮಿಟ್ಸ್ ಅಪ್ಲೈ ಮಾಡುವಾಗ, ಯಾಕಂದ್ರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್. ಇನ್ನೊಂದು ಸ್ಟೆಪ್ ಮಾಡ್ಕೊಡ್ತೀನಿ, ಆಮೇಲೆ ನಿಮ್ಮ ಇಷ್ಟ. ಹಾಫ್ ಇಲ್ಲೇ ಇರುತ್ತೆ. ಎಸ್ ವಾಟ್ ಈಸ್ ಎಕ್ಸ್? ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ cos integration sin, but 2x is there, its coefficient, x coefficient should be divided at the final answer. It becomes sin of 2x. Limits from 5/4 to 5/3. ಪ್ಲೀಸ್ ನೀವೇ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಪ್ರಾಬ್ಲಮ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಲಿಮಿಟ್ಸ್ನ ಸಿಂಪ್ಲಿಫಿಕೇಶನ್ ನೀವೇ ಮಾಡ್ಕೋಬೇಕು. ಎಸ್ ಟೂ ಮೋರ್ ಸಿಂಪಲ್ ಪ್ರಾಬ್ಲಮ್ಸ್ ಹಿಯರ್. 47. ಎವ್ರಿಬಡಿ knows integration of log x log x minus x. ಆ ಥರ ಪಟ್ಟು 1/x ಬರೀಬಾರ್ದು, ದಟ್ ಇಸ್ ಡಿಫ್ರೆನ್ಷಿಯೇಷನ್ ಆಗಿಬಿಡುತ್ತೆ. ಆಗ್ಬೋದಾ? ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಸ್ ಎಕ್ಸ್ ಲಾಗ್ ಎಕ್ಸ್ಗೆ ಲಿಮಿಟ್ಸ್ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಅಸೈನ್ಮೆಂಟ್ ಕೊಡ್ತೀರಾ, ನಾನೇ ಮಾಡಿದ ಉದ್ದೇಶ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಫ್ಟರ್ ಅಪ್ಲೈಯಿಂಗ್ ಲಿಮಿಟ್ಸ್, ದಿಸ್ ಇಸ್ ಕಂಪ್ಲೀಟ್ ಅಪ್ಪರ್ ಲಿಮಿಟ್, ದಿಸ್ ಇಸ್ ಕಂಪ್ಲೀಟ್ ಲೋಯರ್ ಲಿಮಿಟ್. ಆಫ್ಟರ್ ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್, ಇ ಅಂದರೆ ಇ, ಲಾಗ್ ಇ ಹೌ ಮಚ್? 1 into e minus e 0 ಹಾಗೆ ಬಂತು. ಆ ಸಿಂಪ್ಲಿಫಿಕೇಶನ್ಗೆ ಒದ್ದಾಡ್ತೀರ ಅಂತ ನಾನೇ ಮಾಡಿದ್ದೀನಿ. ಅಗೇನ್ ಲೋಯರ್ ಲಿಮಿಟ್ ಲಾಗ್ 1 0, ದ ಕಂಪ್ಲೀಟ್ ಫಸ್ಟ್ ಟರ್ಮ್ ಬಿಕಮ್ಸ್ 0, ಮೈನಸ್ ಆಫ್ ಮೈನಸ್ ಪ್ಲಸ್. ಸೊ ಆನ್ಸರ್ ಇಸ್ 1 ಫಾರ್ ದ ಪ್ರಾಬ್ಲಮ್ 47. ಇನ್ 48 ಡೆಟ್ ಇಸ್ ಎ ಡೈರೆಕ್ಟ್
ಫಾರ್ಮುಲಾ ಬೇಸ್ಡ್ ಇಂಥ 1 ಮಾರ್ಕ್ ಕೇಳ್ತಾರೆ ಫಸ್ಟ್ ಮೇನಲ್ಲೇ ಗಮನ ಹರಿಸಬೇಕು. ಸೈನ್ ಇನ್ವರ್ಸ್ ಎಕ್ಸ್ ಫ್ರಮ್ 0 to 5 ನಿಮ್ಗೆ ಆನ್ಸರ್ 48. ನಿಮ್ಗೆ ಆನ್ಸರ್ ಐ ಥಿಂಕ್ π/2 ಬರಬೇಕು ನೋಡಿ. 48ಗೆ ಆನ್ಸರ್ π/2 ಆಪ್ಷನ್ನೇ ಇಲ್ವಾ? ಖಂಡಿತವಾಗ್ಲೂ ಫಸ್ಟ್ ಆಪ್ಷನ್ ಇದೆ. ಡೈರೆಕ್ಟ್ ಕ್ವಶನ್ 1 ಮಾರ್ಕು. ಎಸ್, ಪ್ರಾಬ್ಲಮ್ ನಂಬರ್ 49. ಅಪ್ಪರ್ ಲಿಮಿಟ್ ಸಮ್ವಾಟ್ ಲುಕ್ಸ್ ಲೈಕ್ ಡಿಫ್ರೆಂಟ್. ಎಂಥ ಡಿಫ್ರೆಂಟ್ ಸರ್? 2⁻³ ಇತ್ತು. ಆ ಮೈನಸನ್ನು ಪ್ಲಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಿನಾಮಿನೇಟರ್ ತಂದು 2⁻³ ಮಾಡ್ಕೊಂಡಿದ್ದೀನಿ. 2⁻³ ಮಾಡ್ಕೊಂಡಿದ್ದೀನಿ. 2⁻³ ಡಿನಾಮಿನೇಟರ್ಗೆ ಬಂದಾಗ ಪ್ಲಸ್ ಆಯಿತು. ಆಮೇಲೆ ಇಲ್ಲಿ ದಿಸ್ ಇಸ್ ಎ ಟ್ಯಾಗ್ ಕ್ವೆಶನ್ ಫಾರ್ 3 marks result. We have 6 results in integration. One of the 6 results, one will be compulsory in the annual examination for 3 marks. In 2 marks ಇಂಥ ಕ್ವಶನ್ಸ್ ಟ್ಯಾಗ್ ಮಾಡ್ತಾರೆ. ಆ ವಿಚಾರ ನಿಮಗೆಲ್ಲ ಗೊತ್ತಿರೋದೇ. ಅಲ್ಲಿ ಫೈನಲ್ ಪ್ರಿಪರೇಟರ್ವರೆಗೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿ ನೀವು ಆನ್ಸರ್ ಬರೀತಾ ಇದ್ದೀರಾ. ನಿಮ್ಗೆ ತುಂಬ ಮೊಂಡಿ ಧೈರ್ಯ, ತುಂಬ ದುರಾಂಕಾರ. ಅದನ್ನು ಸಬ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ಮಾತ್ರ ಸೇಫು. ಆಗ dx = dt/4 ನೋಡಿ ಎಷ್ಟು ಚೆನ್ನಾಗಿ ಬಂತು. ಆಮೇಲೆ ಲಿಮಿಟ್ಸ್ ವಿಚಾರ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಥಿಯರಿಯಲ್ಲಿ ಕಂಪಲ್ಸರಿ ಹೊಸ ಲಿಮಿಟ್ಸ್ ಕಂಡುಹಿಡ್ಕೊಂಡಿರ್ತೀನಿ, ಯಾಕಂದರೆ ಸ್ಕೀಮ್ ಆಫ್ ಎಲಿವೇಷನ್ ಹಂಗಿರ್ತದೆ. ಇಲ್ಲಿ ಸರ್ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡೋದು ನಮ್ಮ ಕನ್ಫ್ಯೂಷನ್ ಇಲ್ಲ ಸರ್. ಏನು ಕನ್ಫ್ಯೂಷನ್ ಇಲ್ಲ, ನಿಮ್ಮ ಕನ್ಫ್ಯೂಷನ್ ಆಗದೇ ಇರೋಂಥದ್ದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಟಿ ವ್ಯಾಲ್ಯೂ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ 0 to 1/2√2 ಅಂತ ಬರ್ಕೋಬೋದು ನೋಡಿ. ಯಾಕೆ ಸರ್? ವಾಟ್ ಈಸ್ ದ ಪವರ್ ಆಫ್ 2? 3/2. 3/2 ನಾವು 1 + ½ ಬರೀಬೋದು. ಇದು ಪವರಲ್ಲಿ ಒಂದು 1 2/1, ಇನ್ನೊಂದು ½ 2/1/, ನಥಿಂಗ್ ಬಟ್ 2 ಆಯಿತು. ಅವನು ಕೊಟ್ಟಿದ್ದು ಅಪ್ಪರ್ ಲಿಮಿಟನ್ನು ನೋಡಿ ನಾನು ಈ ರೀತಿ ತಂದು ಕೊಟ್ಟೆ, ಹೌದಾ? ಆಮೇಲೆ ಇದು ಸೈನ್ ಇನ್ವರ್ಸ್ ಆಫ್ ಐ ಥಿಂಕ್ t/2 ಆಗುತ್ತೆ ಇಂಟು dt. ಸಾರಿ ಲಿಮಿಟ್ಸ್ ಇನ್ನು ನಾವು ಡಿಗ್ರೇಷನ್ನು ಅಪ್ಲೈ ಮಾಡಿಬಿಡ್ಬೇಕು. ಯಾಕಂದರೆ ನಾವು ಇಲ್ಲಿ ಇಂಟಿಗ್ರೇಷನ್ ಬರ್ದಾಗ್ತಾ ಇದ್ವಿ, dt ಅಂತದ್ದು ಬರೋದಿಲ್ಲ. ಲಿಮಿಟ್ಸ್ ಫ್ರಮ್ 2√2 ನೋಡಿ. ಅಪ್ಪರ್ ಲಿಮಿಟ್ನ ಏನು ಮಾಡಿದ್ರು, ಹೆಂಗೆ ಬಂತು 2√2? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. 2⁻1 × 2⁻½ ಬೇಸಸ್ ಸೇಮ್ ಪವರ್ಸ್ ಕ್ಯಾನ್ ಬಿ ಆಡೆಡ್, ವಿ ಗೆಟ್ ಬ್ಯಾಕ್ 2⁻3/2. ಆ ರೀತಿ ಮಾಡಿದ್ದೀನಿ. ಮತ್ತೆ ವಿತೌಟ್ ಟೇಕಿಂಗ್ ಸಬ್ಸ್ಟಿಟ್ಯೂಷನ್ ನೀವೇನಾದ್ರೂ ಇದನ್ನ ಸೈನ್ ಇನ್ವರ್ಸ್ ಸಮಥಿಂಗ್ ಬರೆಯಕ್ಕೆ ಹೋದ್ರೆ ಇಲ್ಲಿ ಟಿ 1/4 ಮಿಸ್ ಆಗ್ತೀರಾ ನೋಡಿ, ಹೌದಾ? ಅಲ್ಲಿಗೆ 1/4 ಇಂಟು ಪ್ಲೀಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಟಿ. ಅದ್ಯಾಕೆ ಸರ್? ಡೆಫಿನೆಟ್ ಇಂಟಿಗ್ರಲ್ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಲ್ಲ ನಾನು ನೋಡಿ. ಲಿಮಿಟ್ಸ್ ಚೇಂಜ್ ಮಾಡ್ಕೊಂಡಿಲ್ಲ ನಾನು. ಯಾವ ಲಿಮಿಟ್ಸ್ ಸರ್? ಹಾಗಾದ್ರೆ ಇವು ಎಕ್ಸ್ ಲಿಮಿಟ್ಸ್ ಸರ್. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಕೊಡಲೇಬೇಕು. ಎಂಥ ಎಕ್ಸ್ ವ್ಯಾಲ್ಯೂ ಸರ್? 4x/2. ಇವಾಗ 0 to 2√2 ಕೊಟ್ಕೊಳ್ಳಿ. 1/4 ಇಫ್ ಯು ಟೇಕ್ ಅಪ್ಪರ್ ಲಿಮಿಟ್ 2√2 ಯಾವ ಪ್ಲೇಸಲ್ಲಿ ತಗೊಳ್ತಾರ? ಎಕ್ಸ್ ಪ್ಲೇಸಲ್ಲಿ ತಗೊಳ್ತೀವಿ, ಹೌದಾ? ಆಗ 2√2 ಆಲ್ರೆಡಿ ನಮ್ಮ ಹತ್ರ 4 ಇದೆ ಅಲ್ವಾ? ಇಲ್ಲಿ ಇದು 1/, ಇದು ಮೋಸ ಹೋಗ್ಬಿಡ್ತಾ ಇದ್ವು, ಬಿಕಾಸ್ 1/. ಇದು ಬೇಕಾದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಅಲ್ಲಿಗೆ ಸೈನ್ ಇನ್ವರ್ಸ್ ಆಫ್ 2 × 2√2 ಅಲ್ವಾ, ಮೈನಸ್ ಸೈನ್ ಇನ್ವರ್ಸ್ ಆಫ್ 0. ಇಲ್ಲಿ ಗೆಟ್ ಕ್ಯಾನ್ಸಲ್. ಅಲ್ಲಿಗೆ 1/4 ಸೈನ್ ಇನ್ವರ್ಸ್ 1/√2 ಎಷ್ಟು? π/4. ಅಲ್ಲಿಗೆ 49th ಒನ್ಗೆ ಆನ್ಸರ್ π/16 ಬರ್ತದೆ ನೋಡಿ. ಮತ್ತೆ 4 4 8 ಈ ಥರ ಡೊಕೋಟ್ ಆನ್ಸರ್ಗಳೆಲ್ಲ ಮಾಡಬಾರ್ದು, ಹುಷಾರಾಗಿರಬೇಕು. π/16 ಇಸ್ ದ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 49. ಅಪ್ಪರ್ ಲಿಮಿಟ್ ಹೆಂಗಿದೆ ಕನ್ವರ್ಟ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಳ್ಳಿ. ಎಸ್, 2 more problems are there. ಎಸ್, ಪ್ರಾಬ್ಲಮ್ ನಂಬರ್ 50. It is a direct formula. x/2 square root of a² minus x² plus a²/2 sin inverse of x/a 0 to a. This is the formula we are going to use while finding area of circle, area of ellipse in applications of definite integrals. ಗುರುತಿರ್ತದೆ 5 ಮಾರ್ಕ್ ಕ್ವಶನಲ್ಲಿ ನಾವು ಸರ್ಕಲ್ಗೂ ಮತ್ತು ಎಲಿಪ್ಸ್ಗೆ ಏರಿಯಾ ಫೈಂಡ್ ಔಟ್ ಮಾಡುವಾಗ ಈ ಫಾರ್ಮುಲಾನ ಹಾಕಿ ಲಿಮಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 5 ಮಾರ್ಕ್ಸ್ ಪ್ರಾಬ್ಲಮ್ಸು. ಅವು ಸ್ವಲ್ಪ ಥಿಯರಿ ಕೂಡ ನೋಡ್ಕೋಬೇಕು ನೀವು, ಆಗ್ಬೋದಾ? ಅದ್ರ ಲಿಮಿಟ್ಸ್ ಅಪ್ಲೈ ಮಾಡ್ಕೊಳ್ಳಿ, ಅದು ಆನ್ಸರ್ ಬರ್ತದೆ. ಎಸ್, ಕಮ್ ಟು ಪ್ರಾಬ್ಲಮ್ ನಂಬರ್ 51. ಇಟ್ ಲುಕ್ಸ್ ಲೈಕ್ ಸಮ್ ವಾಟ್ ಡಿಫ್ರೆಂಟ್. ಇದು ಸ್ವಲ್ಪ ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸ್ತಿದೆ. ಎಸ್, ಅದೇನು ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಎಲ್ರೂ ಪ್ಲೀಸ್. f of 1/x is there, that is
ಮೈನಸ್ ಎಕ್ಸ್ ಸ್ಕ್ವೇರ್ ಎಫ್ ಆಫ್ ಎಕ್ಸ್, ಹಂಗಂತ ಅವ್ನು ಕೊಟ್ಟಿಲ್ಲ, ಆ ಕಡೆ 0 ಕೊಟ್ಟಿದ್ದೆ, ನಾನು ಆ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನಮಗೆ ಇಂಟಿಗ್ರಲ್ 1/x to x f of z dz ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೇರ್ ಇಸ್ ಸಮ್ ಕಂಡೀಷನ್ ಫಾರ್ z. ಬಿಡ್ರಿ, ಆ z ಕಂಡೀಷನ್ ಕೂಡ ಇದೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಆಗ್ಬೋದಾ? ಆಮೇಲೆ ಇಲ್ಲಿ ಒನ್ ಥಿಂಗ್, ಇಫ್ ಯು ಟೇಕ್ z is equals to 1/t, ಯಾಕೆ ಸರ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರಲ್ಲಿ? ಇಲ್ಲಿ ನಾವು f of 1/x ಯೂಸ್ ಮಾಡ್ಕೋಬೇಕು, ಆ ಕಾರಣಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್ ತೆಗೆದುಕೊಂಡೆ. ಆಗ್ಬೋದಾ? ಎಸ್. ಆಗ ನಮಗೆ ನೋಡಿ dz is equals to minus 1/t ಸ್ಕ್ವೇರ್ ಆಗ್ತದೆ dz ವ್ಯಾಲ್ಯೂ. ಆಗ ಲಿಮಿಟ್ಸ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಲಿಮಿಟ್ಸ್ ಏನಾಗ್ತಾವೆ ಸರ್? ಏನಾಗ್ತಾವೆ ನೀವೇ ನೋಡಿ. ಇಫ್ ಯು ಪುಟ್ z is equal to x, ದೆನ್ t ಬಿಕಮ್ಸ್, t ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, x ಕೆಳಗಡೆ ಹೋಗುತ್ತೆ, 1/x ಆಯಿತು. ಇಫ್ ಯು ಟೇಕ್ z is equal to 1/x ಆಗುತ್ತೆ, ವಿ ಕ್ಯಾನ್ ಡೈರೆಕ್ಟ್ಲಿ ಕಂಪ್ಯಾರೇಬಲ್ t is equal to x ಇಲ್ಲಿ, ಅಲ್ಲಿಗೆ ಇದು ಲಿಮಿಟ್ಸ್ ಇಂಟರ್ಚೇಂಜ್ ಆಯಿತು. ಆಗ ಇದೇನಾಯಿತು? f of 1/t. dt ಏನಾಗಿದೆ ನೋಡಿ, ಇದು minus 1/t ಸ್ಕ್ವೇರ್ ಇಂಟು dt ಆಗಿದೆ. Now f of 1/x can be written as minus x square into f of x. Is it? ಇಲ್ಲೂ ಕೂಡ ಅಷ್ಟೇ, ಇದನ್ನ ಇಂಟಿಗ್ರಲ್ ಫ್ರಮ್ x to 1/x ಏನಂತ ಬರ್ಕೋಬಹುದು. ಇದನ್ನ ನೋಡಿ, ಇದರ ಪ್ರಕಾರ ಹೋದ್ರೆ ಮೈನಸ್ ಟಿ ಸ್ಕ್ವೇರ್ ಇಂಟು ಎಫ್ ಆಫ್ ಟಿ ಇಂಟು 1/t ಸ್ಕ್ವೇರ್ ಇಂಟು ಡಿ ಟಿ. ಸೂಪರ್ ಪ್ರಾಬ್ಲಮ್. ಸ್ವಲ್ಪ ನೋಡ್ತಾ ಇದ್ರೆ ಡಿಫಿಕಲ್ಟ್ ಅನ್ಸುತ್ತೆ, ಮಾಡ್ತಾರೆ ಡೆಡ್ ಈಸಿ. ಈಗ ಇವೆರಡು ನಮಗೆ ಕ್ಯಾನ್ಸಲ್ ಆಗ್ಬಿಡ್ತಾವೆ ನೋಡಿ. ಆಗ್ಬೋದಾ? ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಇನ್ ದಿಸ್ ಪ್ರಾಬ್ಲಮ್? ಐ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೌದಾ? ವಿ ಹ್ಯಾವ್ ಟು ಫೈಂಡ್ ಔಟ್ ಐ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಂಬರ್ 51 ಅಲ್ವಾ? ಅಲ್ಲಿಗೆ ಈ ಕಡೆ ಇದೆಲ್ಲ ಸೇರಿ ನೋಡಿ, ಒಂದೇ ಒಂದು ನಿಮಿಷ. ಐ ಏನಂತ ತೆಗೆದುಕೊಂಡಿದ್ದಾರೆ ಅವರು? ಇಂಟಿಗ್ರಲ್ ಫ್ರಮ್ 1/x to, ನಾನು ಇನ್ನೊಂದ್ಸಲ ಬರೀತೀನಿ ಇದನ್ನು. ಹೌ ಮೆನಿ ಮೈನಸ್ ಸೈನ್ಸ್ ಆರ್ ದೇರ್? ಪ್ಲಸ್. ನೋಡಿ, ಇಲ್ಲಿ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆದಮೇಲೆ ಪ್ಲಸ್ ಆಯ್ತದೆ. ಹೌದಾ? ಈಗ ನಾನು ಎಕ್ಸ್ 1/x ಇಂಟು ಇಲ್ಲಿ ಎಫ್ ಆಫ್ ಟಿ ಇಂಟು ಡಿ ಟಿ ಮಾಡಿದ್ದೀನಿ. ವಾಟ್ ಈಸ್ ದಿಸ್? ಐ. ನೋಡಿ, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಯಿತು. ದೆನ್ ಐ ವಿಲ್ ಗೋಯಿಂಗ್ ಟು ಅಪ್ಲೈ ದ ಫಸ್ಟ್ ಪ್ರಾಪರ್ಟಿ ಹಿಯರ್. ಅಂದರೆ ಏನು ಸರ್? ಟಿ ಜಾಗದಲ್ಲಿ ಏನು ಬೇಕಾದರೂ ಬರ್ಕೋಬೋದು ಅಂತ. ಆಗ್ಬೋದಾ? ಅಲ್ಲಿಗೆ ಇಂಟಿಗ್ರಲ್ ಫ್ರಮ್ ಎಕ್ಸ್ ಟು 1/x, ದಿಸ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಾಪರ್ಟಿ. We can take in place of t, then in place of t if you take x, then this is dx. If it is z, then this is dz. ಎಲ್ಲಿ ಮಾಡ್ಕೊಟ್ಟಿದ್ರೆ ಫಸ್ಟ್ ಪ್ರಾಪರ್ಟಿಲಿ ಮಾಡ್ಕೊಟ್ಟಿದ್ರೆ ನೆನ್ಪಿಟ್ಕೋಬೇಕು ನೀವು ಇಲ್ಲಿ. ಆಗ್ಬೋದಾ? ಆಮೇಲೆ ಈ ಮೈನಸ್ ಎಲ್ಲಿಂದ ಬಂತು ಸ್ವಲ್ಪ ಎಲ್ಲರೂ ಗಮನ ಕೊಟ್ಟು ಹೇಳಿದ್ರೆ ನನಗೆ ಎಲ್ಲಿಂದ ಬಂತು, ಇದು ಎಲ್ಲಿಂದ ಬಂತು ಹೇಳಬೇಕು. ನೋಡಿ, ಲಿಮಿಟ್ಸ್ ಇಂಟರ್ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ಮೈನಸ್ ಬರುತ್ತೆ. ಹೌದಾ? ಆಮೇಲೆ ಮತ್ತೆ ಒನ್ಸ್ ಅಗೈನ್ ಐ ವಿಲ್ ಅಪ್ಲೈ ದ ಫೋರ್ತ್ ಪ್ರಾಪರ್ಟಿ. ಯಾಕೆ ಸಾರಿ, ನಾಟ್ ಫೋರ್ತ್ ಪ್ರಾಪರ್ಟಿ, ಆಮೇಲೆ ಅಪ್ಲೈ ಫಿಫ್ತ್ ಪ್ರಾಪರ್ಟಿ ಕನ್ವೀನಿಯಂಟ್ ಟು ದ ಗಿವನ್ ಪ್ರಾಬ್ಲಮ್. ಇದನ್ನ ನಾನು ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್. ಆಗಲೇ ಇನ್ ಪ್ಲೇಸ್ ಆಫ್ ಟಿ ಡಿ ಟಿ ವಿ ಹ್ಯಾವ್ ಟೇಕನ್ ಎಕ್ಸ್ ಡಿ ಎಕ್ಸ್ ಯೂಸಿಂಗ್ ಫಸ್ಟ್ ಪ್ರಾಪರ್ಟಿ. ಈಗ ಇನ್ ಪ್ಲೇಸ್ ಆಫ್ ಎಕ್ಸ್ ಡಿ ಎಕ್ಸ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಝೆಡ್ ಡಿ ಝೆಡ್ ಬಿಕಾಸ್ ಟು ರೈಟ್ ಇಟ್ಸ್ ಐ. ಅಲ್ಲಿಗೆ ಎಂತ ಐ ಮೈನಸ್ ಎಲ್ಲಿಂದ ಬಂತು? ಇಫ್ ಯು ಆರ್ ವಿಲ್ಲಿಂಗ್ ಟು ಇಂಟರ್ಚೇಂಜ್ ದ ಲಿಮಿಟ್ಸ್ ವಿ ಗೆಟ್ ದಿ ಮೈನಸ್. ಅಲ್ಲಿಗೆ ಇದು ಐ ಈಸ್ ಈಕ್ವಲ್ ಟು ಮೈನಸ್ ಆಯಿತು. ಈ ಕಡೆ ಬಂದರೆ 2i ಈಸ್ ಈಕ್ವಲ್ ಟು 0 ಆಯಿತು. ಐ ಈಸ್ ಈಕ್ವಲ್ ಟು 0. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 51. ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಸಿಕ್ಕಿದ್ದ ಆನ್ಸರ್ ಏನು ಗೊತ್ತಾ? ಜಸ್ಟ್ 0. ಆಗ್ಬೋದಾ? ಎಸ್. ಇಲ್ಲೇನಾದರೂ ಸ್ಟೆಪ್ಸ್ ಮಿಸ್ ಆಗಿದೆಯೇನೋ ಸ್ವಲ್ಪ ನೋಡ್ಕೋಬೇಕು. ಐ ಮಿಸ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಇಲ್ಲೇ ಇದೆ. ಜಸ್ಟ್ ಯು ಆರ್ ಮಿಸ್ಸಿಂಗ್ ಐ, ದಟ್ಸ್ ಆಲ್ ಹಿಯರ್, ಇನ್ನೇನಿಲ್ಲ. ಎಸ್, ಪ್ರಾಬ್ಲಮ್ ನಂಬರ್ 53 ಹಿಯರ್. ಶಲ್ ವಿ ಗೋ ಟು ಪ್ರಾಪರ್ಟಿ ನಂಬರ್ 4 ಹಿಯರ್. ಎಸ್, ಇದನ್ನು ನಾವು ಐ ಅಂತ ಕರೆದಿರೋಣ. ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಫ್ರಮ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ಎಫ್ ಆಫ್ ಮೈನಸ್ ಆಫ್ ಎ ಮೈನಸ್ ಎಕ್ಸ್. ಆಗ್ಬೋದಾ? ಇಲ್ಲಿ ಒಂದು ಕೆಲಸ ಮಾಡ್ತಿದ್ದೀನಿ. ಇಂಟಿಗ್ರಲ್ ಫ್ರಮ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್. ಆಮೇಲೆ ಇಲ್ಲಿ ಪ್ಲಸ್ ಇಂಟಿಗ್ರಲ್ ಫ್ರಮ್ ಸಾರಿ ಹಾಗೆ ಇಲ್ಲಿ ಇದು
ಎಫ್ ಆಫ್ ಎಕ್ಸ್ ಮೈನಸ್ ಎ ಅಂತ ನಾವು ಬರ್ಕೋಬೋದು ನೋಡಿ. ಆಗ್ಬೋದಾ? ಎಸ್ ಎಸ್ ಹಿಯರ್ ದೇ ಡಿಡ್ ನಾಟ್ ಮೆನ್ಷನ್ ಎನಿಥಿಂಗ್ ಅಬೌಟ್ ಎಫ್ ವೇರ್ ಇಟ್ ಈಸ್ ಈವನ್ ಫಂಕ್ಷನ್ ಆರ್ ಆಡ್ ಫಂಕ್ಷನ್. ಈವೆನ್ ಆದ್ರೆ ಒಂದು ಆನ್ಸರ್ ಬರುತ್ತೆ, ನೆಕ್ಸ್ಟ್ ಆಡ್ ಆದ್ರೆ ಒಂದು ಫಂಕ್ಷನ್ ಬರುತ್ತೆ. ಏನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಪೆಂಡಿಂಗ್ ಇಟ್ಟಿರ್ತೀವಿ. ಎಸ್ ಆಫ್ಟರ್ ವಿ ವಿಲ್ ಸಿ, ಅದನ್ನು ಏನಾದರೂ ಐಡಿಯಾ ಸಿಕ್ಕಿದಾಗ ನಾನು ಕಳಿಸ್ತೀನಿ. ಟು ಕಂಟಿನ್ಯೂ ವಿ ನೀಡ್ ಸಮ್ ಹೆಲ್ಪ್ ಅಬೌಟ್ ಎಫ್ ಆಫ್ ಎಕ್ಸ್. ಏನಂಥದ್ದು ಅದು ಈವೆನ್ ಫಂಕ್ಷನ್ ಆಡ್ ಫಂಕ್ಷನ್ ಅವ್ರು ಕೊಟ್ಟರೆ ಇಲ್ಲಿ ಎಕ್ಸ್ ಮೈನಸ್ ತಗೊಂಡು ಇಲ್ಲಿ ಕಾಮನ್ ತೆಗೆದುಕೋಬಾರ್ದು. ಯಾಕೆಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಅವ್ರು ಕೊಟ್ಟಿಲ್ಲ ನಮಗೆ. ಅದು ಕೊಟ್ಟಿದ್ರೆ ಇಲ್ಲಿ ಮೈನಸ್ ಬರ್ತಾಯಿತ್ತು, ಗೆಟ್ ಕ್ಯಾನ್ಸಲ್ಡ್, ಆನ್ಸರ್ 0 ಬರ್ತಾಯಿತ್ತು. ಬಟ್ ದೆರ್ ಇಸ್ ನೋ ಎನಿ ಇನ್ಫಾರ್ಮೇಷನ್ ಅಬೌಟ್ ಎಫ್ ಆಫ್ ಎಕ್ಸ್. ಅದಕ್ಕೆ ನಾವು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅವನು ಹೇಳ್ತಾರೆ ಸೆಕೆಂಡ್ ಆಪ್ಷನಲ್ಲಿ 2 times ಇಂಟಿಗ್ರಲ್ ಫ್ರಮ್ 0 to ಎಫ್ ಆಫ್ ಎ ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಮೈನಸ್ ಎ ಬಿಕಮ್ಸ್ ಎ ಮೈನಸ್ ಎಕ್ಸ್, ಹೆಂಗೆ ಅದು ಅಂತ. ಆಮೇಲೆ ಥರ್ಡ್ ಆಪ್ಷನಲ್ಲಿ ಮೈನಸ್ ಎ ಟು ಪ್ಲಸ್ ಎ ಇದೆ, ಅದೇನೋ ಮಾಡ್ಕೊಂಡಿರ್ಬೋದು ಅವರು. ಆಮೇಲೆ ನೋಡೋಣ, ಇದನ್ನು ಇಲ್ಲಿಗೆ ಸ್ಪೇಸ್ ಬಿಟ್ಟರೆ ಆಮೇಲೆ ಆನ್ಸರ್ ಸಿಕ್ಕಿದ್ರೆ ಕಳಿಸ್ಕೊಡ್ತೀನಿ. ಎಸ್ ಎಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ನಂಬರ್ 54. They are given integral as a n in terms of cos with the variable n, cos power n x into cos n x. They are asking the ratio a n is to a n plus 1. ಹೌದಾ? ರೇಷಿಯೋ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ನಿಮಗೆ ಯಾಕೆ ಇಲ್ಲಿ a1 is to a2 ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಎಸ್, ಒಂದು ನಿಮಿಷ ನೋಡಿ. ಇಫ್ ಯು ಪುಟ್ n is equals to 1 and 2 both question as well as in the data. ಕ್ವೆಶನ್ ಯಾವ ಸರ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅದೇ ಯಾವ ಸರ್ ಇದರಲ್ಲಿ ಆಪ್ಷನ್ಸಲ್ಲಿ ಹಾಕಂಗಿಲ್ಲ. ಡೇಟಾ ಮತ್ತು ಕ್ವೆಶನ್. ಡೇಟಾ ಅಂದರೆ ಕೊಟ್ಟಿರ್ತಕ್ಕಂಥದ್ದು, ಕ್ವೆಶನ್ ಅಂದರೆ ಇದು. ಹೌದಾ? ಏನು ಹಾಕಿದ್ದೀನಿ? ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು 1 2. ಸರ್ ಆವಾಗ a1 is to a2 ಬರುತ್ತಲ್ಲ ಸರ್. ಸಪೋಸ್ a1 is to a2 ಬಂತು 4/5 ಬಂತು ಅಂತ ಇಟ್ಕೊ. If you multiply some common number with both numerator and denominator, it becomes 8/10. Then also ratio 4/5. ರೇಷಿಯೋಗೆ ಏನೇ ಕಾಮನ್ ನಂಬರ್ ನೀನು ಮಲ್ಟಿಪ್ಲೈ ಮಾಡು, ಆಗ ನಮ್ಮ ಒರಿಜಿನಲ್ ಸಿಂಪ್ಲಿಫೈಡ್ ಆನ್ಸರ್ ಏನಿದೆ ಅದೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ a1 is to a2 ಕಂಡಿದ್ರೆ ಸಾಕು. ದಟ್ ಈಸ್ ದ ಆನ್ಸರ್ ಫಾರ್ an is to an plus 1. ಎಸ್, ಹಾಗಾದರೆ ಹೌ ಟು ಫೈಂಡ್ a1 ಏನು ಮಾಡಬೇಕು? ಇಲ್ಲಿ ಕಾಸ್ ಪವರ್ ಎಕ್ಸ್ ಇಂಟು ಇನ್ನೊಂದು ಇಲ್ಲಿ ಕಾಸ್ ಎಕ್ಸ್ ಬರುತ್ತೆ. ಹೌದಾ? ಅಲ್ಲಿಗೆ ಇಂಟಿಗ್ರಲ್ ಫ್ರಮ್ 0 to π/2 ಕಾಸ್ ಸ್ಕ್ವೇರ್ ಎಕ್ಸ್. ಎಸ್, ದಿಸ್ ಇಸ್ ಎ π/4. ಅದೇನು ಬರ್ದಾಕ ಸರ್? ನಾನು ಹೇಳ್ತಾನೆ ಇದ್ದೆ, ಇಂಥ ಪ್ರಾಬ್ಲಮ್ಸ್ 4th ಪ್ರಾಬ್ಲಮಲ್ಲಿ 6 marks ಕ್ವಶನ್ ಟ್ಯಾಗಲ್ಲಿ ಸುಮಾರು ಪ್ರಾಬ್ಲಮ್ಸ್ ಒಂದೇ ಕಡೆ ನೋಡ್ತೇವೆ. ಎಲ್ಲ ಆನ್ಸರ್ಸ್ಗೂ π/4 ಇಸ್ ದ ಆನ್ಸರ್ ಅಂತ. ಲಿಮಿಟ್ 0 to π/2 ನೋಡ್ಕೋಬೇಕು. ಹಾಗೆಯೇ a2 ಫೈಂಡ್ ಔಟ್ ಮಾಡ್ತೀನಿ. ಏನು ಮಾಡಬೇಕು a2 ಅಂತಂದರೆ ಎಕ್ಸ್ ಜಾಗದಲ್ಲಿ ಎನ್ ಜಾಗದಲ್ಲಿ 2 ಹಾಕಬೇಕು. ಹಾಕಿದ್ದೀವಿ ಸರ್. ಮತ್ತು ಇದು ಸ್ಕ್ವೇರ್ ಆಗಾದರೆ ಅಲ್ಲ, ಇದು ಬಂದು 2x. ದೆನ್ ಹೌ ಟು ಕಂಟಿನ್ಯೂ ಸರ್ ಹಿಯರ್? ಎಷ್ಟು ಈಸಿಯಾಗಿ ಇದು π/4 ಬರೆಯೋಕ್ಕಾಗಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, 0 to π/2 ಹಾಗೆ ಇಟ್ಕೊಂಡು ಕಾಸ್ ಸ್ಕ್ವೇರ್ ಎಕ್ಸ್ ಹಾಗೆ ಇಟ್ಕೊಂಡು ಇದನ್ನು 1 ಕಾಸ್ ಟು ಎಕ್ಸ್ ಫಾರ್ಮುಲಾ ಬರೀತೀನಿ. ಎಂಥ ಕಾಸ್ ಸ್ಕ್ವೇರ್? 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಹೌದಾ? ಮತ್ತೆ ಏನು ಸರ್ ಮಾಡ್ತೀರಿ ಇಲ್ಲಿ? 0 to π/2 ಇದು 2 times ಕಾಸ್ ಪವರ್ 4x ಆಗುತ್ತೆ. ಆಗ್ಬೋದಾ? ಮೈನಸ್ ಇಂಟಿಗ್ರಲ್ ಫ್ರಮ್ 0 to π/4 ಅಗೈನ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸದ್ಯಕ್ಕೆ ನಾವಿಲ್ಲಿ ನೋಡಿ TSR ಆಗ್ತಾ ಇದ್ದೀನಿ. ಯಾವ TSR ಸರ್ ಅಂತ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಬರುತ್ತೆ ತೋರಿಸ್ತೀನಿ. ಇಲ್ಲಿ ಇಂಟಿಗ್ರಲ್ ಫ್ರಮ್ 0 to π/2 ಸೈನ್ ಪವರ್ nx ಆಗಲಿ, ಇಂಟಿಗ್ರಲ್ ಫ್ರಮ್ 0 to π/2 ಕಾಸ್ ಪವರ್ nx ಆಗಲಿ ಇದ್ದರೆ ಇದನ್ನು ಸೈಡಲ್ಲಿ ನೀಟಾಗಿ ಒಂದತ್ರ ಬರ್ಕೋಬೇಕಾಗುತ್ತೆ ತಾವು. ಇಲ್ಲಿ ನ್ಯೂಮರೇಟರ್ ಎನ್ನಲ್ಲಿ ಆಡ್ ನಂಬರ್ಸನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡು ಹೋಗಬೇಕು. ಕಂಟಿನ್ಯೂಷನ್ ಇದೆ. ಡಿನಾಮಿನೇಟರ್ಲಿ ಸ್ಟಾರ್ಟ್ಸ್ ವಿತ್ ಎನ್, ಈವೆನ್ ನಂಬರ್ ಸಬ್ಟ್ರಾಕ್ಟ್ ಮಾಡಿಕೊಂಡು ಹೋಗಬೇಕು. ಆಮೇಲೆ ಎನ್ ಈವೆನ್ ಆದರೆ π/2 ಹಾಕಬೇಕು, ಈವೆನ್ ಆದರೆ ಎನ್ ಆಡ್ ಆದರೆ 1 ಆಗಬೇಕು ಅಲ್ವಾ? ಆ ರಿಸಲ್ಟ್ ಯಾವುದಕ್ಕೆ ಹಾಕ್ತೀರಿ ಸರ್ ತಾವು? ಇದಕ್ಕೆ ಮಾತ್ರ. ಯಾವುದಕ್ಕೆ ಹೇಳಿ? ಇದಕ್ಕೆ ಮಾತ್ರ ಹಾಕ್ತೀನಿ. ಇದೆಷ್ಟು? ಇದನ್ನು ಈಸಿಯಾಗಿ π/4 ಬರೀಬೋದು ನಾವು. ಆಗ್ಬೋದಾ? ಈಸಿಯಾಗಿ π/4 ಬರೀಬೋದು.
ಆಮೇಲೆ ಇದು ಎಷ್ಟಾಗುತ್ತೋ ನೋಡೋಣ. ವಾಟ್ ಈಸ್ ಎನ್ ಹಿಯರ್? 4. 4ಅಲ್ಲಿ ಆಡ್ ನಂಬರ್ಸ್ ತೆಗೆದಾಕಿ ಅಂದರೆ ನೋಡಿ ಈ ರೀತಿ ಬರ್ತದೆ. ಮತ್ತೆ ಯಾಕೆ ಸ್ಟಾಪ್ ಮಾಡಿದೆ? ನೆಕ್ಸ್ಟ್ ಆಡ್ ನಂಬರ್ 5 ನೆಗೆಟಿವ್ ಬರ್ಕೊಡೋದು, ಅಲ್ಲಿಗೆ ಸ್ಟಾಪ್. ವೈ ಐ ಆಮ್ ಮಲ್ಟಿಪ್ಲೈಯಿಂಗ್ ವಿತ್ ರಿಸಲ್ಟ್ ಬೈ 2, ಪೈ ಬೈ 2 ಅಲ್ಲಿ ಬರ್ದಿದ್ದು ನೋಡ್ರಿ. ಅದು ಕಟ್ ಆಗ್ತಾ ಇದೆಯಾ? ಎಸ್, ಸ್ವಲ್ಪ ಆ ಕಡೆಗೆ ತಿರುಗಿಸ್ತೀನಿ ಕ್ಯಾಮ್ರಾ, ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಈ ಕಡೆಗೆ ತಿರ್ಸ್ಕೊಂಡ್ಬಿಡ್ತೀನಿ. ನೋಡ್ಕೊಂಡ್ರೆ ಅಲ್ಲಿ ಬರ್ದಿದ್ದೀನಿ ರಿಸಲ್ಟು. ಈವೆನ್ ಆದರೆ ಪೈ ಬೈ 2, ಆಡ್ ಆದರೆ ಜಸ್ಟ್ 1 ಮಲ್ಟಿಪ್ಲೈ ಮಾಡಬೇಕು ಅಂತ. ಆಗ್ಬೋದಾ? ಎಸ್ ಎಸ್ ಎಸ್. ಆಮೇಲೆ ಡಿವೈಡೆಡ್ ಬೈ ಅಗೈನ್ ವಾಟ್ ಈಸ್ ಎನ್? 4. ಇಲ್ಲೇನು ಸಬ್ಟ್ರಾಕ್ಟ್ ಮಾಡಬೇಕು? ಈವೆನ್ ನಂಬರ್ಸ್. ವಿಚ್ ಇಸ್ ದ ಫಸ್ಟ್ ಈವೆನ್ ನಂಬರ್? 0. 0 ಹೋದ್ರೆ ಏನೂ ಆಗಲ್ಲ. ನೆಕ್ಸ್ಟ್ 4 - 2. ಮತ್ತೆ ಯಾಕೆ ಸ್ಟಾಪು? ನೆಕ್ಸ್ಟ್ ಈವೆನ್ ನಂಬರ್ 4 ಬರುತ್ತೆ, 0 ಆಗಿಬಿಡುತ್ತೆ. ಆಗ ಇದು ಅಗೈನ್ ಪೈ ಬೈ 4. ಹೌದಾ? ಏನು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? A2 ಫೈಂಡ್ ಔಟ್ ಮಾಡಿದ ಮೇಲೆ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ರೇಷಿಯೋ A1:A2 ದಟ್ ಈಸ್ ಅಪ್ಲಿಕೇಬಲ್ ಫಾರ್ AN:AN+1. ಎಸ್, ಇಲ್ಲಿದ್ದೀವಿ ನಾವು. ಒಂದು ನಿಮಿಷ ಇಲ್ಲಿ ನೋಡ್ರಿ. ಇಲ್ಲಿ ದಿಸ್ 2 ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಫಸ್ಟ್ ಇಂಟಿಗ್ರಲ್. ಅದಕ್ಕೆ ನಾನು ಬ್ರಾಕೆಟ್ ಕ್ಲೋಸ್ ಮಾಡಾಕಿದ್ದೀನಿ, ಸೆಕೆಂಡ್ ಇಂಟಿಗ್ರಲ್ಗೆ ಆಗೋದಿಲ್ಲ. ಹೌದಾ? ಹಾಗಾದರೆ ಡೈರೆಕ್ಟಾಗಿ ಇದು ಕ್ಯಾನ್ಸಲ್ ಮಾಡೋಕೆ ನಮಗೆ ಇಲ್ಲಿ ಬೋರ್ಡ್ ಪ್ರಾಬ್ಲಮ್ ಬೇರೆ ಇದೆ. ಹೌದಾ? 4 - 1 3 ದಟ್ ಈಸ್ 3 ಪೈ ಬೈ 2. ಇಲ್ಲಿ ಏನು ಉಳಿದಿದೆ? 4 ಮೈನಸ್ ಪೈ ಬೈ 4. ಹೌದಾ? ವಾಟ್ ಈಸ್ LCM? 4 ಈಸ್ ದ LCM. ಸಾರಿ, ಇಲ್ಲಿ 8 ಬರುತ್ತೆ. ಈಗ 3 ಪೈ ಬೈ 8 ಮೈನಸ್ ಪೈ ಬೈ 4 ಬರುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ 8 LCM ಆಗುತ್ತೆ ಅಲ್ವಾ? 8 LCM ಆಗಿ ನಮಗೆ 3 ಪೈ ಮೈನಸ್ ಪೈ ಅಲ್ವಾ? 3 ಪೈ ಮೈನಸ್ ಪೈ ಹೌ ಮಚ್? 3 ಪೈ ಮೈನಸ್ ಪೈ ಹೌ ಮಚ್? 2 ಪೈ. 2 ಪೈ ಬೈ 8 ಅಂತಂದರೆ ಇದು ಪೈ ಬೈ 4 ಬರ್ತಾ ಇದೆ ಅಲ್ವಾ? ಆಗ A1 ಎಷ್ಟು ಬಂತು? ಪೈ ಬೈ 4. ಇದೆಷ್ಟು ಬರ್ತಾ ಇದೆ? ಇದು ಪೈ ಬೈ 4. 1:1 ರೇಷಿಯೋ ಎಲ್ಲೂ ಕಾಣ್ತಿಲ್ವೇ ನಮಗೆ? ಹಾಗಾದರೆ ನಾವೇನು ತಪ್ಪು ಮಾಡಿದ್ವಿ? ಇನ್ನೊಂದ್ಸಲ ಚೆಕ್ ಮಾಡೋಕ್ಕಾಗಿಲ್ಲ. ಈ ಪೈ ಬೈ 2 ಡಿನಾಮಿನೇಟರಲ್ಲಿದೆ, ನೋ ಪ್ರಾಬ್ಲಮ್. ಇಲ್ಲಿ ನಾವು ಫಾರ್ಮುಲಾ ಹಾಕಿರ್ತಕ್ಕಂಥದ್ದು 4ಗೆ, ಅದು ಕರೆಕ್ಟ್ ಆಗಿದೆ. A2 ಅಲ್ವಾ? 2 ಟೈಮ್ಸ್ cos square x. ಎಸ್, 8 ಈಸ್ ದ LCM. 8 LCM ಆದರೆ ಇದು 2 ಪೈ ಆಗುತ್ತೆ. ಕರೆಕ್ಟಾ? ನೋಡಿ, 2 ಪೈ ಮಿಸ್ ಮಾಡಿದ್ದೀನಿ, ಅಲ್ಲಿಗೆ ಪೈ ಬೈ 8 ಆಯಿತು. ವಾಟ್ ಈಸ್ ದಿಸ್? A2 ಕಾಣಿಸ್ತಾ ಇಲ್ಲ ಇಲ್ಲಿ. ಆಗ್ಬೋದಾ? ಆಮೇಲೆ ನಾವಿನ್ನೇನು ಫೈಂಡ್ ಔಟ್ ಮಾಡಬೇಕಿಲ್ಲಿ? A1 ಬೈ A2 ಫೈಂಡ್ ಔಟ್ ಮಾಡಬೇಕಂದ್ರೆ ಪೈ ಬೈ 4 ಬೈ ಪೈ ಬೈ 8. ಇಲ್ಲಿ ಕ್ಯಾನ್ಸಲ್ ಆಗಿ ಪೈ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗಿ ದಟ್ ಇಸ್ ಈಕ್ವಲ್ಸ್ ಟು 2/1 ಅಂದರೆ 2:1. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. 2:1 ಹಾಕಬೇಕು. ನಾವು 2:1 ಆಪ್ಷನ್ಸ್ ಅಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ. ಅಲ್ಲಿಗೆ ನಾವು ಮಾಡಿದ್ದು A1:A2. ಈಗ ಅಂದರೆ n=1 2 ತಗೊಂಡಿದ್ವಿ ನಾವು. ಮತ್ತು ಇಲ್ಲಿ ಕೂಡ AN:AN+1 ಕೂಡ ತಗೊಂಡಿದ್ವಿ. ಈಗ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು n ಅಲ್ವಾ ಸರ್? ಅಂದರೆ ಇಫ್ ಯು ಟೇಕ್ n, ದಿಸ್ ಇಸ್ n+1, ದೆನ್ ರೇಷಿಯೋ ವಿಲ್ ಕಾನ್ಸ್ಟೆಂಟ್. ಇದನ್ನು ನೀನು ಹೆಂಗಾದರೂ ಚೇಂಜ್ ಮಾಡ್ಕೋ, ಬ್ಯಾಲೆನ್ಸ್ ಆಗಬೇಕು. ಇಫ್ ಯು ಟೇಕ್ 50, ದಿಸ್ ಇಸ್ 51 ಅಲ್ವಾ? ನೆಕ್ಸ್ಟ್ ಟರ್ಮ್ ಅಷ್ಟೇ. ಆವಾಗ ಆನ್ಸರ್ 2:1 ಆಗ್ಬೋದಾ? ಎಸ್, ಸ್ವಲ್ಪ ಕಾರ್ನರ್ಸಲ್ಲಿ ಬೋರ್ಡ್ ಮಿಸ್ ಆಗ್ತಾ ಇದೆ, ಅದು ಆ ಫಾರ್ಮುಲಾಗೋಸ್ಕರ ಮಿಸ್ ಆಗ್ತಾ ಇದೆ. ಅದು ಮೊನ್ನೆ ಬರ್ಸೋದಕ್ಕೆ ನಿಮ್ಮ ಹತ್ರ ಇರಬೇಕು. ಅದೆಲ್ಲಿ ಯಾವಾಗ ನಮ್ಮ ಕಣ್ಣಿಗೆ ಬೀಳುತ್ತೋ ಅವಾಗೆಲ್ಲ ಬರ್ಸ್ತಾ ಇದ್ದೇನೆ. ನೀವು ಅವಾಗೆಲ್ಲ ಅದನ್ನ ಮೇಲೆ ಡಿಪೆಂಡ್ ಆಗಬಾರ್ದು, ನಿಮಗೂ ಬಂದಿರಬೇಕದು. ಇಲ್ಲಿ A2 ಒಂದು ಮಿಸ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಆಗ್ಬೋದಾ? ಎಸ್, ಪ್ರಾಬ್ಲಮ್ ನಂಬರ್ 55. ದಿಸ್ ಇಸ್ ಆಲ್ಸೋ ಸಮ್ ವಾಟ್ ಡಿಫ್ರೆಂಟ್ ಲುಕ್ಸ್ ಲೈಕ್. ನೋಡೋದಕ್ಕೆ ಮಾತ್ರ ಹಾಗೆ ಅನಿಸ್ತಾ ಇದೆ. 55 ಈಸಿಯಾಗಿ ಮಾಡಿಕೊಡ್ತೀನಿ. ಇಲ್ಲಿ ದೇ ಆರ್ ಪ್ರೊವೈಡ್ 2 terms ಆಫ್ ಡೇಟಾ, 2 ಡೇಟಾಸ್ ಅಂತ. ಅಲ್ಲಿಗೆ -2 to 3 f(x) ಒಂದು, 1 2 3 2 times f(x) dx is equal to 6 ಒಂದು. ಐ ಆಮ್ ಗೋಯಿಂಗ್ ಟು ರೈಟ್ ಸೆಕೆಂಡ್ ಕಂಡೀಷನ್ ಫಸ್ಟ್. ಯಾಕೆ ಸರ್? ಇಲ್ಲಿ 2 ಇಂಟಿಗ್ರೇಷನ್ ಈಸಿಯಾಗಿ ಬರುತ್ತೆ, f(x) ಸಪ್ರೇಟ್ ಆಗಿಬಿಡುತ್ತೆ. ಅಲ್ಲಿಗೆ ನೋಡಿ, ಇಲ್ಲಿ 2x ಫ್ರಮ್ 1 to 3 minus f(x) dx is equals to 6. What is the upper limit? 3. 2 3s are 6. What is the lower limit? 1. 2 into 1 2. ಆವಾಗ 6 ಬಂತು. ಅಲ್ಲಿಗೆ ನೋಡಿ, ಆ ಕಡೆಗೆ ಹೋದರೆ ಇದು f(x) is equals to 6 minus 4. ಹೆಂಗೆ ಬಂತು -4? ಇದು 2 3s are 6 minus 2 1s are 2.
ಸಬ್ಟ್ರಾಕ್ಟ್ ಮಾಡಿದ್ದೀವಿ. ಸೊ ಆ ಕಡೆ ಹೋದ್ರೆ ಏನಾಯಿತು? ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 6 minus 4? What is the value of 6 minus 4? That is 2. But we have f of x dx integral ಇದಕ್ಕೆ ಅಪ್ಲೈ ಆಗುತ್ತೆ is equals to minus 2. Limits from 1 to 3 ಆಗ್ಬೋದಾ? ಇಲ್ಲಷ್ಟೇ ಲಿಮಿಟ್ಸ್ ಫ್ರಮ್ 1 to 3 is equals ಆಗಬೇಡ, ಇಲ್ಲಿ ಇಂಪ್ಲೈಸ್ ಹಾಕು. ಸೊ ನಮ್ಗೆ ಇಂಟಿಗ್ರಲ್ ಫ್ರಮ್ 1 to 3 f of x dx ರೆಡಿಯಾಗಿ ನಮ್ಮ ಹತ್ರ ಇದೆ, ಆಗ್ಬೋದಾ? ಈಗ ನಾವೇನು ಮಾಡಕ್ಕೆ ಕೊಡ್ತೀವಿ? What we have to find out in this problem of 55? -2 to 1 f of x dx. -2 to 1 f of x dx ತಗೊಂಡು ಸ್ಟಾರ್ಟ್ ಮಾಡಿದ್ರೆ ನಾವು -2 to 1 ಮಧ್ಯದಲ್ಲಿ 3 ಬರಲ್ಲ ನೋಡಿ. ಸರ್ ಏನು ಫೈಂಡ್ ಔಟ್ ಮಾಡಬೇಕು ಅದನ್ನು ತೆಗೆದುಕೊಂಡು ನೀವು ಆನ್ಸರ್ ಮಾಡಬೇಕಲ್ಲ ಸರ್, ಕ್ಯಾಶುಯಲ್ ಆಗಿ ನಮ್ಮ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಎಲ್ಲ ಆಲ್ಮೋಸ್ಟ್. ಆದರೆ ನಾನು ಇದು ತೆಗೆದುಕೊಳ್ಳೋಕೆ ಹೋಗ್ತಾ ಇಲ್ಲ. ಯಾಕೆ ಸರ್? ಇದು ತೆಗೆದುಕೊಂಡು ಥರ್ಡ್ ಪ್ರಾಪರ್ಟಿ ಅಪ್ಲೈ ಮಾಡಿ ಸ್ಪ್ಲಿಟ್ ಮಾಡೋಕ್ಕೆ ಹೋದರೆ ವಿ ಡೋಂಟ್ ಹ್ಯಾವ್ ದ ನಂಬರ್ 3 ಇನ್ ಬಿಟ್ವೀನ್ 1 and -2. ದಟ್ ಈಸ್ ದ ಪ್ರಾಬ್ಲಮ್. ಮತ್ತು ನಿಮ್ಮ ಐಡಿಯಾ ಏನು ಸರ್? ಹಾಗಾದರೆ ಇನ್ನೊಂದು ಡೇಟಾ ಕೊಟ್ಟಿದ್ರು ನೋಡಿ, ಇದು ಮತ್ತೆ ನಮಗೆ ಬೇಕಾಗುತ್ತೆ, ಇದನ್ನು ಮತ್ತೆ ನಮಗೆ ಬೇಕಾಗುತ್ತೆ. ಇನ್ನೊಂದು ಡೇಟಾ ಕೊಟ್ಟಿದ್ರು ನೋಡಿ ನಮಗೆ, ಎಲ್ಲಿ ಇನ್ನೊಂದು ಡೇಟಾ? ಆ್ಯಂಡ್ ಆಲ್ಸೋ ಗಿವನ್ ಒನ್ ಮೋರ್ ಡೇಟಾ, ದಟ್ ಈಸ್ -2 to 3 f of x dx is equals to something is given 5. ಆಗ್ಬೋದಾ? ಇಲ್ಲಿ ನಾನು -2 to 1 f of x ಆಗ್ಬೋದಾ ಪ್ಲಸ್ 1 to 3 ಮಧ್ಯದಲ್ಲಿ ಇಂಟಿಜರ್ ತೆಗೆದುಕೊಂಡೆ ಇಂಟು f of x dx is equals to 5. In these two integrals, which one we have to find out? ಯಾವ್ದು ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ? ಇದರ ವ್ಯಾಲ್ಯೂ ಕೊಟ್ಬಿಟ್ಟವ್ರೆ 5 ಅಂತ, ಇನ್ನು ನಾವೇನು ಅಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು -2 to 1 f of x into dx, that is equals to 5 minus 1 to, ಇಲ್ಲಿ ನೋಡಿ 1 to 3 f of x into dx. ಅಲ್ಲಿ ಏನು ಬಂದಿದೆ? 5 minus of minus ಆಗಲೇ ಫೈಂಡ್ ಔಟ್ ಮಾಡಿದೆ, that is equals to 7 is the answer for the problem number 55. ಇದು ಸ್ವಲ್ಪ ನೋಡಿದ ತಕ್ಷಣ ಬಿಟ್ಟಾಕುವಂಥ ಪ್ರಾಬ್ಲಮ್, ಇಂಥವೆಲ್ಲ ಎಲ್ಲಿದೆಯೋ ಅವನ್ನೇ 2-3 ಸಲ ವರ್ಕೌಟ್ ಮಾಡಬೇಕು, ಆವಾಗ ನಾವು ಬಿಡಕ್ಕೆ ಸಾಧ್ಯವೇ ಇಲ್ಲ. ಎಸ್, ನಮಗೆ ನೀಡಿಲ್ಲದಿರೋ ಪ್ರಾಪರ್ಟಿ ಒಂದಿದೆ, ಓಲ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಇವನ್ನ ಹೆಚ್ಚಾಗಿ ನೋಡ್ತೀವಿ. ಈಗ ಸದ್ಯಕ್ಕೆ ನಾವೆಲ್ಲೂ ನಿಮ್ಮ ಕಣ್ಣಿಗೆ ತೋರಿಸಿಲ್ಲ ಈ ಪ್ರಾಪರ್ಟಿ. ನೋಡಿ, ಇಲ್ಲಿ ಎರಡಕ್ಕೂ ವ್ಯತ್ಯಾಸ ಒಂದೇ ಲಿಮಿಟ್ಸೇ ಇದೆ, ಆಗ್ಬೋದಾ? ಎರಡಕ್ಕೂ ಒಂದೇ ಲಿಮಿಟ್ಸೇ ಕಾಣ್ತಾ ಇದೆ ಇಲ್ಲಿ. ಆದರೆ ಹೋಲ್ ಮಾಡ್ ಅಂತ ಯಾವುದಕ್ಕಿದೆಯೋ ಅದು ಸ್ಮಾಲರ್ ಕ್ವಾಂಟಿಟಿ, ಓನ್ಲಿ ಮಾಡ್ ಫಾರ್ ಎಫ್ ಆಫ್ ಎಕ್ಸ್ ಎಲ್ಲಿದೆಯೋ ಅದು ಬಿಗ್ಗರ್ ಕ್ವಾಂಟಿಟಿ. ಆ ರಿಸಲ್ಟು ನಾವೆಲ್ಲೂ ನೋಡಿಲ್ಲ, ಅದಕ್ಕೆ 2 ಸ್ಟಾರ್ಸ್ ಹಾಕಿದ್ದೇನೆ. ಅದನ್ನು ಒಂದು ಕಡೆ ಮಾರ್ಕ್ ಮಾಡ್ಕೋಬೇಕು ಅಂತ ಅರ್ಥ, ಇನ್ನೇನು ಇಲ್ಲ. ಅಂದರೆ ಈಗ ಇದನ್ನು ಎತ್ಕೊಂಡೋಗಿ ನಮ್ಮ ರಿಸಲ್ಟ್ಗೆ ಹೆಂಗೆ ಅಪ್ಲೈ ಮಾಡ್ತೀವಿ ಸರ್? ಡೈರೆಕ್ಟ್ ಅಪ್ಲಿಕೇಶನ್ ಇಂಟಿಗ್ರಲ್ ಫ್ರಮ್ a to b f of x is given, that is p mod ಅಲ್ಲಿಲ್ಲ ಲೆಸ್ ದ್ಯಾನ್. ಇದು ಮಾಡ್ಕ್ಯೂ ಆಗೋದಿಲ್ಲ ನೋಡ್ರಿ. ಯಾವ ಕಾರಣಕ್ಕೆ ಇದು ಮಾಡ್ಕ್ಯೂ ಆಗಲ್ಲ? ಯಾಕೆ ಮಾಡ್ಕ್ಯೂ ಆಗಲ್ಲ? ಇಲ್ಲಿರೋದೇ ಕ್ಯೂ ಕೊಟ್ಟಿರೋದೇ ಮಾಡ್ ಯೂಸ್ ಮಾಡ್ಕೊಂಡವನು ಪ್ರಾಬ್ಲಮ್ ನಂಬರಲ್ಲಿ 55 ಅಲ್ಲಿ 56 ಅಲ್ಲಿ